ವಿಶೇಷ ಹಬ್ಬಕ್ಕೆ ವಿಶೇಷ ತಯಾರಿಯಾಗಿ ಒಂದು ಖಾದ್ಯ ಮಾಡೋದಾಗಿದ್ದರೆ ದೇವರಿಗೆ ಅರ್ಪಿಸಿ ನಾವು ಅದನ್ನು ಸ್ವೀಕರಿಸೋದು ಇಲ್ಲಿ ಸಾಂಪ್ರದಾಯಿಕವಾಗಿ ವಿಶೇಷವಾಗಿದೆ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀನಳಪಾಕ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಶುಭಾಶಯ ತಿಳಿಸುತ್ತಾ ಈ ಒಂದು ಸಿಹಿಯಾದ ರೆಸಿಪಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಇದನ್ನು ನಾವು ಪ್ರಸಾದ ರೂಪದಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಿಕ್ಕೆ ಒಂದು ಒಳ್ಳೆಯ ಖಾದ್ಯವಾಗಿ ಇಲ್ಲಿ ಮೂಡಿಬರುತ್ತಂತ ಹೇಳ್ಬೋದು. ಅದಕ್ಕಾಗಿ ಇಲ್ಲಿ ನಾವು ಕೆಲವು ಇಂಗ್ರೀಡಿಯೆಂಟನ್ನು ಬಳಸಿದ್ದೀವಿ. ಇದನ್ನು ಕೂಡ ರುಚಿಯಾಗಿ ನಾವಿಲ್ಲಿ ಸಿಹಿಯಾದ ಒಂದು ಬಾಸುಂದಿ ಅಂದರೆ ಅವಲಕ್ಕಿಯಿಂದ ಮಾಡುವಂತಕ್ಕಂತಹ ಬಾಸುಂದಿಯನ್ನು ಇಲ್ಲಿ ನಾವು ತಯಾರು ಮಾಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ನಾನು ಮೊದಲು 250 ಗ್ರಾಮ್ ಅವಲಕ್ಕಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರುವ ಹಾಗೆ ಹುರ್ಕೋತಾ ಇದ್ದೀನಿ. ಅಂದರೆ ಅದು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಬೇಕು. ಇಲ್ಲಿ 4 ರಿಂದ 5 ಹನಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡೋದು. ಅದರಿಂದ ಕ್ರಿಸ್ಪಿಯಾಗಿ ಮೂರು ಬರುತ್ತೆ. ನಂತರ ಅದರಲ್ಲಿ ದ್ರಾಕ್ಷಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ತುಪ್ಪನ ಆಗಾಗ ಮೇಲಿಂದ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರಲ್ಲ, ಈ ರೀತಿಯಾಗಿ ಹುರ್ಕೋಬೇಕು. ನಂತರ ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದರಲ್ಲಿ ನಾವು ಹಾಲನ್ನು ಬೆರೆಸ್ತಾ ಇದ್ದೀವಿ. ಅದರಿಂದ ಶ್ರೀಕೃಷ್ಣನಿಗೆ ತುಂಬ ಇದು ಇಷ್ಟವಾಗುತ್ತೆ ಮತ್ತು ನೈವೇದ್ಯ ರೂಪದಲ್ಲಿ ಇದು ಉತ್ತಮವಾದಂಥ ಒಂದು ರೆಸಿಪಿಯಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಒಂದು ಕುದಿ ಬರೋವರೆಗೂ ಇದನ್ನು ಕೈ ಆಡಿಸ್ಬೇಕು. ನಂತರ ಇಲ್ಲಿ ಸಕ್ಕರೆನ ರುಚಿಗೆ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಯಾಕಂದರೆ ಬಾದಾಮ್ ಪೌಡ್ರಲ್ಲಿ ಕೂಡ ಸಕ್ಕರೆ ಇರೋದ್ರಿಂದ ತುಂಬ ಸಿಹಿಯಾಗಿಬಿಡುತ್ತೆ. ಅದರಿಂದ ಸ್ವಲ್ಪವಾಗಿ ನೋಡ್ಕೊಂಡ್ಬಿಟ್ಟು ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ನಾವು ಸಕ್ಕರೆನ ಮತ್ತು ಬಾದಾಮ್ ಪೌಡ್ರನ್ನ ಸರಿಯಾದ ಪ್ರಮಾಣದಲ್ಲಿ ಬೆರೆಸೋದನ್ನು ಮರೆಯಬಾರ್ದು. ಇವೆರಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿಸ್ಬಿಟ್ಟು ಮತ್ತೊಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ನಾವು ಕೈ ಆಡಿಸಿ ಒಂದು ಥಿಕ್ಕಾಗಿ ಮೂಡಿ ಬರೋವರೆಗೂ ಈ ರೆಸಿಪಿನ ಕನ್ಸಿಸ್ಟೆನ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಈ ರುಚಿಯಾಗಿ ಮತ್ತು ಸೊಗಸಾಗಿ ಮೂಡಿ ಬಂದಿರುವಂತಹ ಒಂದು ರೆಸಿಪಿಯನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ನಾವೆಲ್ಲರೂ ಮನೆ ಮಂದಿಯೊಂದಿಗೆ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಒಳ್ಳೆಯ ಆರೋಗ್ಯವನ್ನು ಹೊಂದೋಣ ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸೋಣ ಮರಿಬೇಡಿ. ಹಾಗೆ ರೆಸಿಪಿ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕರ ವಿಡಿಯೋದೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.